ಹಾಯ್ ನಮಸ್ತೆ. ಗುಡ್ ಮೋದಿಕೇರ್ ಮಾರ್ನಿಂಗ್. ಸೊ ನನ್ನ ಹೆಸರು ಮಹಾಂತೇಶ್ ಗೌಳಿ, ಮೋದಿಕೇರ್ ಇಂಡಿಯಾ, ಗುಲ್ಬರ್ಗ. ಸೊ ಕಳೆದ ಒಂದೂವರೆ ತಿಂಗಳಿಂದ ಇವರಿಗಾದರೂ ನಾವು ಮೋದಿಕೇರ್ ಪ್ರಾಡಕ್ಟ್ಸ್ ಕೊಟ್ಟು ಹೋಗಿದ್ದೀವಿ. ಈಗ ಮಾರ್ಚ್ ಇಲ್ರಿ, ಮಾರ್ಚ್ ತಿಂಗಳ, ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್, ಏಪ್ರಿಲ್ ತಿಂಗಳ ಇದು. ಏಪ್ರಿಲ್ ತಿಂಗಳ ಹೋದ ತಿಂಗಳು ಕೊಟ್ಟಿದ್ದೀವಿ. ಈಗ ಇವತ್ತು 15 ತಾರೀಕು. ಸೊ ಅವ್ರದ್ದು ಸೆಕೆಂಡ್ ಡೋಸ್ ಆ್ಯಂಡ್ ಫಾಲೋ ಅಪ್ ಕೂಡ ಆಗ್ತದೆ ಅಂತ ಹೇಳಿ ಅವ್ರು ಕಳೆದ ಒಂದು ವಾರದಿಂದ ನಮಗೆ ಫೋನ್ ಮಾಡಾಕತ್ತಿದ್ರು. ಸೊ ರಿಸಲ್ಟ್ ಆ್ಯಂಡ್ ಸೆಕೆಂಡ್ ಡೋಸ್ ಮಾಡೋದು ಸರ್ ಅಂತ ಹೇಳಿ. ಸೊ ಅದಕ್ಕೆ ಇವತ್ತು ಅವ್ರ ಹೊಲಕ್ಕೆ ಬಂದಿದ್ದೀವಿ. ಅದರ ರೆಸ್ಪಾನ್ಸ್ ಆ್ಯಂಡ್ ಅವರು ಹೊಲಕ್ಕೆ ಆಯ್ತು ಖಾತಾ ಹೊಡೆದಿದ್ದಕ್ಕಾಗಲಿ ಅವ್ರು ಸಾಕಷ್ಟು ಎಷ್ಟು ಎಕರೆ ಮಾಡಿದ್ರಿ ನೀವು ಕಬ್ಬ ಟೋಟಲ್? ಇದು ಬಿಟ್ಟು ಮತ್ತೆ ಎಷ್ಟು ಎಕರೆ ಅದ ನಿಮ್ಗೆ? 6 ಎಕರೆ ಕಬ್ಬು. ಸೊ ರಾಸಾಯನಿಕ ಗೊಬ್ಬರಕ್ಕೆ ಮತ್ತು ಮೋದಿಕೇರಿಗೆ ಏನು ವ್ಯತ್ಯಾಸ ಅದ? ಸೊ ಆ ರೈತರ ಜೊತೆ ಡಿಸ್ಕಷನ್ ಮಾಡಮಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮಸ್ಕಾರ ಸರ್. ಸೊ ಮೋದಿಕೇರಿಗೆ ಇದಕ್ಕೆ ಏನು ವ್ಯತ್ಯಾಸ ಅದ ಸರ್? ನೀವು ರಾಸಾಯನಿಕ ಗೊಬ್ಬರಕ್ಕೆ ಯೂಸ್ ಮಾಡಿದಕ್ಕೆ ಮೋದಿಕೇರ್ ಪ್ರಾಡಕ್ಟ್ಸಿಗೆ ಏನು ವ್ಯತ್ಯಾಸ ಅದ? ಆ್ಯಂಡ್ ನಿಮ್ಮಲ್ಲಿ ಆದಂಥ ಬದಲಾವಣೆ ಅಂದರೆ ಭೂಮಿಗೆ ಆಗಿರ್ಬೋದು, ನಿಮ್ಮ ಬೆಳೆಗಳಿಗೆ ಆಗಿರ್ಬೋದು, ನಾವು ರಾಸಾಯನಿಕ ಗೊಬ್ಬರದಿಂದ ಏನು ಚೇಂಜಸ್ ಕಾಣಕತ್ತೀರಿ ಅಥವಾ ಮೋದಿಕೇರ್ಲಿಂದ ಏನು ಚೇಂಜಸ್ ಕಾಣಕತ್ತೀರಿ? ಇದಕ್ಕೆ ಸ್ವಲ್ಪ ನೀರು ಕಮ್ಮಿ ಹತ್ತವ್ರಿ. ಬರೀ 1 ಇಂಚಿನಿಂದ 2 ಎಕರೆ ಮಲಗಿತ್ತು ರೀ ಸರ್. 1 ಇಂಚಿನ ನೀರ್ಲಿಂದ 2 ಎಕರೆ ಡ್ರಿಪ್ ಮಾಡಿವಲ್ರಿ. ಇದಕ್ಕೆ ನೀರು ಭಾಳ ಕಡಿಮೆ ಹತ್ತವ್ರಿ. ಅವಕ್ಕೆ ಎಷ್ಟು ಹರಿನೀರು ಬಿಟ್ರು ಈಗ ಮುಂಜಾನೆ ಬಿಟ್ಟು ಸಂಜೆಗೆ ಮತ್ತೆ ನೀರು ಇರ್ತಾವೆ. ಇದು ಡ್ರಿಪ್ಪಿನಿಂದ ಆಯ್ತು, ಅದು ಬಿಟ್ಟು ಆಯಿಲ್ದಿಂದ ಸ್ವಲ್ಪ ತೇವಾಂಶ ಅದ, ಜರ ಅಟ್ಟೆ ಕಡಿಮೆ ಹಚ್ಚಗದಾರ ಅಟ್ಟೆ. ಅದಕ್ಕೆ ಇದಕ್ಕೆ ವ್ಯತ್ಯಾಸ ಅದ ಜರ ಭಾಳ. ಮರಿಗಳ ಸಂಖ್ಯೆ ಹೆಂಗಂದ್ರೆ ಅದಕ್ಕೆ ಜಾಸ್ತಿ ಹೊಡಿತದ, ಇದಕ್ಕೆ ಜಾಸ್ತಿ ಹೊಡಿಲ್ಲ? ಇದಕ್ಕೆ ಹೆಚ್ಚಿಗೆ ಆಗ್ಯಾವ್ರಿ. ಜರ ಮರಿಗಳ ಸಂಖ್ಯೆ ಜಾಸ್ತಿ ಅದ, ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಈಗ ನಮಗೆ ಗೊತ್ತಿಲ್ರಿ, ನಾವು ಹೊಸ್ತ ಮಾಡಿವಲ್ರಿ ಇದೆಲ್ಲ. ಇಲ್ಲ, ನಿಮಗೆ ಈಗ ಅದನ್ನೇ ಕೇಳಾಗತ್ತಿ ನಾನು. ಇರುವಂತದ್ದು ನಿಮ್ಮ ಎದುರು ಹೆಂಗ್ ಕಾಣಿಸ್ತದ? ಬೇರೆಯವರು ಪ್ಲಾಂಟ್ಸ್ಗಳವ, ಆ ಪ್ಲಾಂಟಿಗೆ ಈ ಪ್ಲಾಂಟಿಗೆ ಏನು ವ್ಯತ್ಯಾಸ ಅದ? ಅದಕ್ಕೆ ಭಾಳ ವ್ಯತ್ಯಾಸ ಇದೆ. ಇದು ಜರ ಎಕ್ದಮ್ ಕರ್ಗ ಅನ್ಸುತ್ತೆ ರೀ. ಅದೇನೋ ರಾಬ್ ಕಟ್ಟದ ಇದು ಕಬ್ಬು ಪೂರ ಚಂದ ಅಂದ್ರೆ ಅಟ್ಟೆ ಜರ ಅಂದ್ರೆ ನೀರು ಕಡಿಮೆ ಅವಲ್ರಿ, ಇನ್ನ ಭಾಳ ನೀರಿಲ್ಲ. ಅದಕ್ಕೆ ಮತ್ತೆ ಇದಕ್ಕೆ ಜರ ವ್ಯತ್ಯಾಸ ಇದೆ ಭಾಳ. ಜನರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಅಂದ್ರೆ ನೀರು ಜರ ಹೆಚ್ಚಿಗಿದ್ರು ಚಲೋ, ಕಮ್ಮಿ ಇದ್ರು ಇಂಥದ್ದು ಮಾಡಿದ್ರು ಚಲೋ. ನೀರು ಗೊಬ್ಬರ ಹಾಕ್ಬೇಕಾದ್ರೆ ನೀರು ಜಾಸ್ತಿ ಬೇಕು ಅನಿಸ್ತದೆ ನನಗರೆ. ಮತ್ತು ನೀರು ಕಮ್ಮಿ ಇತ್ತಪ್ಪ ಅಂದ್ರೆ ಇಂಥ ಡ್ರಿಪ್ ಇತ್ತು ಮಾಡಿತ್ತಂದ್ರೆ ಬರೀ 1 ಇಂಚಿನಾಗ 2 ಎಕರೆ ಮಾಡ್ಲಕತ್ತೀನಿ. ಜರ ನೀರು ಕಡಿಮೆ ಇದ್ರು ಇದು ಮೋದಿಕೇರ್ ಆಯಿಲ್ ಹಾಕಿದ್ರೆ ಮಸ್ತ್ ಅನಿಸ್ತು ನನಗೆ. ಜನರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಜನರಿಗೆ ಏನು ಹೇಳಿಕ್ರಿ ಅಂದ್ರೆ ಅದೇ ನಮಗೆ ಅನಿಸಿ ಮಟ್ಟಿಗೆ ಗೊಬ್ಬರ ಹಾಕಿ ನಮ್ಮದರೆ ಹೋದ ವರ್ಷ 2 ವರ್ಷ ಹಿಂದಿನ ಹಿಡಿದು ಪೂರ್ತಿ ರೋಗ ಬಿದ್ದೆಲ್ಲ ಕಬ್ಬು ಹೋಗ್ಯಾವ್ರಿ. ಗೊಬ್ಬರ ಹಾಕಿ ಹೋಗ್ಯಾವೋ ಏನು ಕಂಟಿನ್ಯೂ ಕಬ್ಬು ಹಚ್ಚಿ ಹೋಗ್ಯಾವ ಗೊತ್ತಿಲ್ಲ. ಮತ್ತು ಈಗಾರ ಇದು ಹಾಕಬೇಕು, ರೋಗ ಬರಲ್ಲ, ಮತ್ತು ಕಡಿಮೆ ನೀರು ಹೋಗ್ತದ, ಮತ್ತು ಹೊಳ್ಯಾಗ ನೀರು ಹೋಗ್ಯಾವ ಅಂತ ಹೇಳಿ ಈಗಾರ ಏನಪ್ಪ ಡ್ರಿಪ್ನು ಮಾಡೀವಿ. ಇದು ಮೋದಿಕೇರಿನ ಕಡೆಯಿಂದ ಆಯಿಲ್ ಹಾಕಿದ್ರೆ ಚಲೋ ಅಂತ ಅನ್ಸುತ್ತೆ ನಮ್ಗೆ. ಇದು ಹನಿ ನೀರಾವರಿ ಒಳಗೆ ಬಿಟ್ಟರೆ ಚಲೋ ಅನಿಸ್ತದೆ. ಥ್ಯಾಂಕ್ ಯು. ಎಷ್ಟು ಖರ್ಚು ಬರ್ಲಾಗತ್ತದ ನಿಮಗೆ ಒಂದು 2 ಎಕರೆಕ್ಕೆ? ಈಗೇನಿಲ್ಲ ರೀ, ಈಗ ನಾವು ಫಸ್ಟಿನ ಡೋಸ ಎಷ್ಟು ನಮಗೆ 35 ರೂಪಾಯಿ ಏನೋ ತೊಗೊಂಡ್ರೆ, ಈ ಸೆಕೆಂಡ್ ಡೋಸಿಗೆ ಎಷ್ಟು ನೋಡ್ಬೇಕು ರೀ. ಅದೇ ಹಾಕೋದು ಒಟ್ಟು ಲಾಸ್ಟ್ ಒಟ್ಟು 2 ಹೇಳ್ಯಾರಿ. ಇದಕ್ಕೆ ಇನ್ನೂ 2 ಹೇಳ್ಯಾರಿ. 3 ಡೋಸ್ ಹೇಳ್ಯಾರ, 1 ಡೋಸ್ ಆಗ್ಯದ, ಇನ್ನ 2 ಡೋಸ್ ಅದ. ಇನ್ನೂ 2 ಅದ. ಈಗ ಇದೇ ಕಬ್ಬಿಗೆ ನೀವು ಗೊಬ್ಬರ ಹಾಕ್ಲಾಗತ್ತೀರಿ ಅಂದ್ರೆ ಎಷ್ಟು ಖರ್ಚು ಬರ್ತಿತ್ತು? ಗೊಬ್ಬರ ಹಾಕ್ರೆ ಹೆಚ್ಚಿಗೆ ಬರ್ತಾರೆ. ಸುಮ್ಮನೆ ನಾವು ಕನಿಷ್ಠ ಅಂದ್ರೆ ನೋಡ್ರಿ 1 ಎಕರೆಕ್ಕೆ 4 ಚೀಲ ಹಾಕ್ತೇವ್ರಿ. ಎಕರೆಕ್ಕೆ 4 ಚೀಲ ಅಂದ್ರೆ ಇದಕ್ಕೆ 8 ಚೀಲ ಲೆಕ್ಕ ಆತ್ರಿ. 8 ಚೀಲ ಗೊಬ್ಬರ ಹಾಕಬೇಕಾಗ್ತಿತ್ತು. ಈಗ ನೀರು ಬೇರೆ ಇಲ್ಲ, ಸುಳಿ ಬೀಳ್ತಾವ, ಒಣಗ್ತದ, ಗೊಬ್ಬರ ಹಾಕಿಲ್ರಿ ಒಟ್ಟ. ಇದು ಬರೀ ಡಾಕ್ಟರ್ ಇದನ್ನೇ ಬಿಟ್ಟಿವಿ ನಾವು, ಮೋದಿಕೇರೆ ಬಿಟ್ಟಿವಿ. ಮತ್ತು ಇದು ನೋಡ್ಬೇಕ್ರಿ, ಇದ್ದ ಜರ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಅನ್ಸದ್ರಿ ಆ ಗೊಬ್ಬರದಕ್ಕೆ ಇದಕ್ಕೆ. ಮುಂದೆ ನೋಡ್ಬೇಕ್ರಿ ಮತ್ತೆ ಸೆಕೆಂಡ್ ಡೋಸ್ ಏನಾಗ್ತದೆ. ಎಸ್, ಥ್ಯಾಂಕ್ ಯು. ಈ ಮಾತನ್ನ ಆ ರೈತರಲ್ಲಿ ನಾವು ಕೇಳಿಸ್ಲಾಗತ್ತೀವಿ ಅಂದ್ರೆ ಲೀಡರ್ಸ್. ಸೊ ಇದನ್ನು ಯಾರೆಲ್ಲ ನೋಡಾಗತ್ತೀರಿ, ಕರ್ನಾಟಕದ ಜನತೆಗೆ ನಾವು ಹೇಳೋದು ಒಂದೇ ಸರ್. ಸೊ ಆದಷ್ಟು ಮಟ್ಟಿಗೆ ಸಾವಯವ ಕೃಷಿ ಕಡೆ ಗಮನ ಕೊಡ್ರಿ. ಪ್ರತಿಯೊಬ್ಬ ಜನನು ಇವತ್ತು ಯಾರೇ ಒಬ್ಬ ಫಾರ್ಮರ್ ಇದ್ರೂ ಕೂಡ ಹಳ್ಳಿ ಒಳಗೆ ಯಾರಾದರೂ ಎಜುಕೇಷನ್ದವ್ರು ಕಲ್ತವ್ರು ಇದ್ರು ಅಂತಂದ್ರೆ, ಅಥವಾ ಎಜುಕೇಟೆಡ್ದವ್ರು ಇದ್ರಪ್ಪ ಅಂತಂದ್ರೂ ಕೂಡ ಮೋದಿಕೇರ್ ಕ್ವಾಲಿಟಿಯನ್ನು ಗೂಗಲಲ್ಲಿ ಸರ್ಚ್ ಮಾಡ್ಲಿಕ್ಕೆ ಹೇಳ್ರಿ. ಇದ್ರೊಳಗೆ ಎಷ್ಟು ಕ್ವಾಲಿಟಿ ಅದ, ಎಷ್ಟು ಕಂಟೆಂಟ್ ಅದ, ನಮ್ಮ ಭೂಮಿಗೆ ಬೇಕಾದಂಥ ಎಷ್ಟು ಪ್ರೋಟೀನ್ಸ್ಗಳು ಭೂಮಿಗೆ ನಮಗೆ ಬೇಕು, ಅಥವಾ ಆ ಭೂಮಿಲಿಂದ ಬಂದಂಥ ಬೆಳೆಗಳು ಯಾವ ರೀತಿ ಗ್ರೋತ್ ಆಗ್ಲಿಕ್ಕೆ ಅದಕ್ಕೆ ಏನು ಸವಲತ್ತು ಅಥವಾ ಏನು ತಾಕತ್ತು ಆ ಭೂಮಿಗೆ ಕೊಡಕ್ಕೆ ಈ ಮೋದಿಕೇರಲ್ಲಿರುವಂಥ ಪ್ರತಿ ಒಂದು ಪ್ರಾಡಕ್ಟು ಕೂಡ ರೈತರಿಗೆ ಒಂದು ಸಂಜೀವಿನಿ ಅಂತ ಹೇಳಿ ಬರ್ಲಾಗತ್ತದ. ಸೊ ಆದಷ್ಟು ಮಟ್ಟಿಗೆ ಭೂಮಿಯನ್ನು ಉಳಿಸ್ಲಿಕ್ಕೆ ಪ್ರತಿಯೊಬ್ಬ ಸಾವಯವ ಕೃಷಿ ಮಾಡುವಂಥವ್ರು ಹೋರಾಟಕ್ಕೆ ಸಾಕಷ್ಟು ಜನ ಆಧಾರ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಲೀಡರ್ಸ್, ಸಾವಯವ ಕೃಷಿ ಪದ್ಧತಿ ಆದಷ್ಟು ಮಟ್ಟಿಗೆ ಹೆಚ್ಚಿನ ಮಟ್ಟಿಗೆ ಹಳ್ಳಿಗಳಲ್ಲಿ ಹೆಚ್ಚಿನ ಮಟ್ಟದಾಗ ಆಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಸರ್.